ನಮಸ್ಕಾರ, A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿಜ್ಞಾನ ಅನ್ನುವುದು ಆಧುನಿಕ ಯುಗದ ಧರ್ಮವಾಗಿದೆ ಅಂತ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ RH ಬಿರಾದರ್ ಅವರು ಹೇಳಿದರು. ಗಣಿಹಾರ ಮಾದರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದಂತ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜ್ಞಾನದ ಮಾದರಿಗಳು ಮತ್ತು ಪರಂಪರೆಗಳು ಹಲವು, ಆದರೆ ಇದರಲ್ಲಿ ವಿಜ್ಞಾನ ಒಂದು ಮಾದರಿ. ಜ್ಞಾನ ಅಂದ್ರೆ ವಿಜ್ಞಾನವಲ್ಲ, ಅದೊಂದು ಭಾಗವಾಗಿ ತೆಗೆದುಕೊಂಡು ನಮ್ಮ ಪರಂಪರೆಯನ್ನ ಉಳಿಸಿಕೊಂಡು ಹೋಗಬೇಕಾಗಿದೆ. ಇಂತಹ ವಿನೂತನ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಗಣಿಹಾರ ಶಾಲೆ ತಾಲೂಕಿನಲ್ಲಿ ಮಾದರಿಯಾಗಿದೆ ಅಂತ ಹೇಳಿದರು. ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ರವಿಕುಮಾರ್ ಹೊಸ್ಮನಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ ಸಂತೋಷ ಅಮರ್ಗೌಡ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೂ ಹಿಕ್ಕನಗುತ್ತಿ ಲಿಂಗಾಯತ ಮಹಾಮಠದ ಪ್ರಭುಲಿಂಗ ಶರಣರು, ಶಿಕ್ಷಕ ಸಂಘದ ರಾಜ್ಯ ಉಪಾಧ್ಯಕ್ಷೆ ಎಸ್ ಅಗ್ನಿ, ಶಾಲಾ ಎಸ್ಎಂಸಿ ಅಧ್ಯಕ್ಷೆ ಸುಧಾ ಶೆಟ್ಟಿ ಹಾಗೂ ಉಪಾಧ್ಯಕ್ಷ ರಮೇಶ್ ಕೋರಿ, ಸದಸ್ಯರಾದ ಪೀರ್ ಅಂಗಡಿ, ಶರಣು ಆನೆಗೊಂಡ, ಶಾಲೆಯ ಮುಖ್ಯ ಶಿಕ್ಷಕಿ ಇನಾಮದಾರ್, ಪ್ರೌಢಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಎಸ್ ದೇವರ್ಮನಿ, ಸುಬೋಧಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಸಿಂಧೂಜಾ ಪಾಟೀಲ್ ವೇದಿಕೆ ಮೇಲಿದ್ರು. ಶಾಲಾ ಮುಖ್ಯ ಶಿಕ್ಷಕ ಸಿದ್ದಲಿಂಗ ಚೌಧರಿ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಯನ್ನು ಹೇಳಿದರು. ಶಿಕ್ಷಕ SS ಬಿರಾದರ್ ಅವರು ನಿರೂಪಣೆ ಮಾಡಿದರು. ಸಂದರ್ಭದಲ್ಲಿ ಶಿಕ್ಷಕರಾದ GA ಮುಲ್ಲಾ, ಕಾಶಿರಾಯ್ ಹತಡಿ, ಪುಷ್ಪಾ ಸಂಕನಾಳ್, ಸುಷ್ಮಾ ಕಲ್ಲನಗೌಡ ತೊರಬಿ, ಬಸವರಾಜ್ ಹಳಿ, ರೇಖಾ ಗಬ್ಬೂರ್, ಚೆನ್ನಮ್ಮ ಬೊಮ್ಮಣ್ಣಿ, ಶಶಿಕಲಾ ನಾಟಿಕಾರ್, MA ಕುಳಚಿ, NL ಟೇಲರ್, ಭೀಮು ನನ್ನಶೆಟ್ಟಿ, RG ಬಿರಾದರ್, SC ಬಿರಾದರ್, HV ಮುಲ್ಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಂದೆ ನೀವು ದೊಡ್ಡ ದೊಡ್ಡ ವಿಜ್ಞಾನಿಗಳಾಗ್ತೀರಿ, ಆದರೆ ವಿಜ್ಞಾನಿಗಳಾಗ್ರಿ, ಆವಿಷ್ಕಾರ ಮಾಡ್ರಿ, ಎಂತ ಬುದ್ಧಿವಂತಿಕೆ ಇದ್ರೂ ಸಹಿತ ಧರ್ಮಗಳನ್ನ ಬಿಡಬೇಡ್ರಿ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಧರ್ಮ ಇಲ್ಲದ ವಿಜ್ಞಾನ ಕುಂಟು ಅಂತೆ. ಧರ್ಮ ಇಲ್ಲದ ವಿಜ್ಞಾನ ಕುಂಟು, ವಿಜ್ಞಾನ ಇಲ್ಲದ ಧರ್ಮ ಕುರುಡು ಅಂತ ಹೇಳ್ತಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಧರ್ಮ ಬಿಡದೆ ಧರ್ಮದ ನೆಲೆಗಟ್ಟಿನಲ್ಲಿ ಬೇರೆ ದೇಶದ ಎಲ್ಲ ಜನ ಈ ಭಾರತ ದೇಶಕ್ಕ, ಈ ದೇಶದ ಹೆಸರು ಕೇಳಿದ ತಕ್ಷಣ ಎದ್ದು ನಿಂತು ಕೈ ಮುಗಿತಾರೆ. ಅಷ್ಟು ಪ್ರಬಲವಾಗಿ ಈ ದೇಶ ಬೆಳೆದದ. ಈ ಭಾರತ ದೇಶಕ್ಕೆ ವಿಶೇಷವಾದಂತ ಒಂದು ಸ್ಥಾನಮಾನದ, ಯಾರು ಕೊಟ್ಟಿದ್ದಲ್ಲ, ಇದು ಪಡೆದುಕೊಂಡಿದ್ದು. ಕೊಡುವುದು ಬೇರೆ, ಪಡೆದುಕೊಳ್ಳೋದು ಬೇರೆ. ನಿಮಗೆ ಗೊತ್ತಿದೆ ಎಲ್ಲ ಗುರುವೃಂದದವರಿಗೆ. ನಮ್ಮ ರಾಷ್ಟ್ರಕವಿ ರವೀಂದ್ರನಾಥ ಠಾಗೂರ್ ಅವರು ಗೀತಾಂಜಲಿ ಎನ್ನುವಂತ ಒಂದು ಗ್ರಂಥ ಬರೆದರು. ಆ ಗೀತಾಂಜಲಿ ಎನ್ನುವಂತ ಗ್ರಂಥ ಎಷ್ಟು ಪವಿತ್ರದಂದ್ರ, ಕುರಾನ ಗ್ರಂಥ, ಭಗವದ್ಗೀತೆ ಗ್ರಂಥ ಹಾಗೂ ವಚನ ಸಾಹಿತ್ಯ ಗ್ರಂಥ ಎಲ್ಲವನ್ನ ಕೂಡಿಸಿ ನಾವು ನೋಡಿದ್ರೆ ಆ ಮೂರು ಗ್ರಂಥಕ್ಕೆ ಎಷ್ಟು ಪಾವಿತ್ರ್ಯತೆ ಇದೆ, ಅಷ್ಟೇ ಗೀತಾಂಜಲಿ ಎನ್ನುವಂತ ಗ್ರಂಥಕ್ಕೆ ಪಾವಿತ್ರ್ಯತೆ ಇದೆ. ಅಂತ ಗ್ರಂಥವನ್ನು ಬರೆದಂತ ರವೀಂದ್ರನಾಥ ಠಾಗೂರ್ ಅವರಿಗೆ ಬಹಳಷ್ಟು ಸಂಘ ಸಂಸ್ಥೆಗಳು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ರು. ಹೀಗೆ ಮಾಡುವಲ್ಲಿ ಬಹುಮಾನವನ್ನ ಶ್ರೀಮಠದಿಂದ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು. ಸುಮಾರು 4 ತಿಂಗಳಿರುವಾಗಿ ನಾವೆಲ್ಲ ಈ ಭಾಗದ ಎಲ್ಲ ಶಾಲೆಗೆ ನಾವು ಭೇಟಿ ಕೊಡ್ತೀವಿ. ಆ ಎಲ್ಲ ಶಾಲಾ ಗುರುಗಳಿಗೆ ಭೇಟಿಯಾಗಿ, ವಿದ್ಯಾರ್ಥಿಯರಿಗೆ ಭೇಟಿಯಾಗಿ, ವಚನ ಸ್ಪರ್ಧೆ ಬಗ್ಗೆ ಅವರಲ್ಲಿ ತಿಳುವಳಿಕೆ ಮೂಡಿಸಿ, ಮುಂದೆ ನಮ್ಮ ಶ್ರೀಮಠಕ ಜಾತ್ರೆಗೆ ಕರೆಸಿ 2 ದಿನ ವಚನ ಸ್ಪರ್ಧೆ ಕಾರ್ಯಕ್ರಮ ಇಡ್ತೀವಿ ಹಗಲತ್ತ. ಉದ್ದೇಶ ಏನಪ್ಪ ಅಂತಂದ್ರ, ವಚನಗಳನ್ನ ಓದುವುದನ್ನ ಮಕ್ಕಳು ಕಲಿಬೇಕು. ಆ ವಚನದೊಳಗೆ ಎಷ್ಟು ಅರ್ಥದ, ಅನುಭವ ಸಾರದ ಆ ಎಲ್ಲ ವಿಷಯವನ್ನು ನಮ್ಮ ಮಕ್ಕಳು ಕೇಳಿ ತಿಳ್ಕೊಂಡ್ರೆ ಬಹುತೇಕ ನಡೆಯುವ ಹಾದಿ ಒಳಗೆ ಎಲ್ಲಿ ಎಡವಲಿಕ್ಕಿಲ್ಲ ಅಂತ ನನಗನ್ನಿಸ್ತದ. ಮಕ್ಕಳು